ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ. ಹೊಸ ಮನೆಗಾಗಿ ಪಾಯವನ್ನು ತೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಚಿನ್ನ ಸಿಕ್ಕಿದೆ. ಚಿನ್ನ ಸಿಗ್ತಾ ಇದ್ದ ಹಾಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಆ ಮನೆಯ ಮಾಲೀಕರು ಅನ್ನೋದು ಗೊತ್ತಾಗ್ತಾ ಇದೆ. ಬರೋಬ್ಬರಿ ಅರ್ಧ ಕೆಜಿಯಷ್ಟು ಚಿನ್ನ ಪತ್ತೆಯಾಗಿರುವಂಥದ್ದು. ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ. ತಾಮ್ರದ ತಂಬಿಗೆಯಲ್ಲಿ ವಜ್ರ ವೈಢೂರ್ಯ ಮನೆ ಪಾಯವನ್ನಾಗಿರುವಂತಹ ಸಂದರ್ಭದಲ್ಲಿ 470 ಗ್ರಾಂ ಚಿನ್ನಾಭರಣ ಪತ್ತೆಯಾಗಿದೆ. ಜಿಲ್ಲಾಡಳಿತದ ಸುಪರ್ದಿಗೆ ನಿಧಿಯನ್ನ ಕುಟುಂಬ ಒಪ್ಪಿಸಿರುವಂತಹದ್ದು. ಲಕ್ಕುಂಡಿ ಗ್ರಾಮದ ಕಸ್ತೂರವ್ವ ಕುಟುಂಬದಿಂದ ನಿಧಿ ಹಸ್ತಾಂತರ ಆಗಿದೆ. ನಿಧಿಯನ್ನ ತಾಯಿ ಮತ್ತು ಮಗ ಒಪ್ಪಿಸಿದ್ರಲ್ಲ, ಅವ್ರಿಗೆ ಸನ್ಮಾನ ಮಾಡಿದ್ದಾರೆ. ಕೈ ಕಡಗ, ಕಂಠಿಹಾರ, ಉಂಗುರಗಳು, ನಾಗಮುದ್ರೆ, ನಾಗಮಣಿ ಸರ ಸೇರಿ 22 ತೂದು ಬೆಲೆಗಳು ಕೂಡ ಸಿಕ್ಕಿರುವಂಥದ್ದು. ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದೆ. ಈ ಗ್ರಾಮಕ್ಕೆ ಐತಿಹಾಸಿಕ ಹಿನ್ನೆಲೆ ಕೂಡ ಇರುವಂತಹದ್ದು. 470 ಗ್ರಾಂ ವಜ್ರ ವೈಢೂರ್ಯ ತುಂಬಿರುವಂತಹ ಬಿಂದಿಗೆ ಸಿಕ್ಕಿದೆ. ಈ ನಿಧಿ ಸಿಗ್ತಾ ಇದ್ದ ಹಾಗೆ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದೇ ತಾಮ್ರದ ಬಿಂದಿಗೆಯಲ್ಲಿಯೇ ಮನೆಗೆ ಪಾಯವನ್ನಾಗಿರುವಂತಹ ಸಂದರ್ಭದಲ್ಲಿ ಈ ವಜ್ರ ವೈಢೂರ್ಯಗಳು ಸಿಕ್ಕಿರುವಂಥದ್ದು. ಅರ್ಧ ಕೆಜಿ ಬೆಲೆ ಬಾಳುವಂಥದ್ದು. ಇದು ಸಿಕ್ಕ ತಕ್ಷಣ ಹೋಗಿ ಮುಚ್ಚಿಟ್ಕೊಬೋದಾಗಿತ್ತು, ಅಥವಾ ಇದನ್ನು ಇಟ್ಕೊಂಡು ಮಾರಬಹುದಾಗಿತ್ತು. ಅದ್ಯಾವುದನ್ನು ಕೂಡ ಈ ಕುಟುಂಬ ಮಾಡಿಲ್ಲ. 18 ಬಿಲ್ಲೆಗಳು, ಸರ ಸೇರಿದಂತೆ ಹಳೆಯ ಕಾಲದ ಚಿನ್ನಾಭರಣ ಸಿಕ್ಕಿರುವಂಥದ್ದು. ತತ್ಕ್ಷಣಕ್ಕೆ ಅಧಿಕಾರಿಗಳಿಗೆ ಮಾಹಿತಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಉಂಗುರಗಳಿದೆ, ನಾಗಮುದ್ರೆ ಇದೆ, 22 ತೂತು ಬೆಲೆಗಳಿರುವಂಥದ್ದು. ಈಗ ಅದೆಲ್ಲವನ್ನು ಕೂಡ ಜಿಲ್ಲಾಡಳಿತದ ಸುಪರ್ದಿಗೆ ಆ ಕುಟುಂಬಸ್ಥರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವರ ಈ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ನೋಡಿ, ಈ ಚಾಲುಕ್ಯರ ಕಾಲದ 100ಕ್ಕೂ ಹೆಚ್ಚು ದೇವಸ್ಥಾನಗಳು ಇದೇ ಲಕ್ಕುಂಡಿಯಲ್ಲಿರುವಂಥದ್ದು. ಜೊತೆಗೆ ಶಾಸನಗಳು, ಶಿಲ್ಪಕಲೆಗಳಿಗೂ ಕೂಡ ಲಕ್ಕುಂಡಿ ಪ್ರಸಿದ್ಧವಾಗಿದೆ. ಇದೇ ಲಕ್ಕುಂಡಿಯಲ್ಲಿ ಹೊಸ ಮನೆಗಾಗಿ ಪಾಯವನ್ನಾಗಿರುವಂತಹ ಸಂದರ್ಭದಲ್ಲಿ ಈ ಬಿಂದಿಗೆ ಸಿಕ್ಕಿರುವಂಥದ್ದು. ಅದರ ತುಂಬಲು ಕೂಡ ಬಂಗಾರದ ಬಗೆ ಬಗೆಯ ಆಭರಣಗಳಿದ್ವು. ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರ ತಾಯಿಯಾದಂತ ಕಸ್ತೂರಮ್ಮ ಅವರಿಗೂ ಕೂಡ ಗ್ರಾಮ ಪಂಚಾಯತಿ ಸದಸ್ಯರವರು ಶಾಲಾ ಹಾಕಿ ಸನ್ಮಾನ ಮಾಡಬೇಕಂತ ಹೇಳಿ ಅವರು ಹೇಳಿಸ್ಕೊಡ್ತಾರೆ. ಸನ್ಮಾನವನ್ನು ಮಾಡಿಸಲಾಗ್ತದೆ. ಶಾಲಾ ಹಾಕೋದ್ರ ಮುಖಾಂತರ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಲಕ್ಕುಂಡಿ ವಾಸ್ತುಶಿಲ್ಪದ ಒಂದು ಪ್ರಮುಖ ಕೇಂದ್ರ ಕೂಡ ಆಗಿದೆ. ಇಲ್ಲಿ ಈಗ ಅರ್ಧ ಕೆಜಿಯಷ್ಟು ನಿಧಿ ಸಿಕ್ಕಿರುವಂಥದ್ದು. ಹೊಸ ಮನೆಗೆ ಪಾಯವನ್ನು ತೋಡುವಂತಹ ಸಂದರ್ಭದಲ್ಲಿ ಈ ನಿಧಿ ಸಿಕ್ಕಿದೆ. ತತ್ಕ್ಷಣಕ್ಕೆ ಪೊಲೀಸರ ಮೂಲಕ ಅಧಿಕಾರಿಗಳ ಗಮನಕ್ಕೆ ತಂದು ಆ ನಿಧಿಯನ್ನು ಜಿಲ್ಲಾಡಳಿತಕ್ಕೆ ಒಪ್ಪಿಸುವಂತಹ ಕೆಲಸವನ್ನು ಕುಟುಂಬಸ್ಥರು ಮಾಡಿದ್ದಾರೆ. ಈ ಕುಟುಂಬಸ್ಥರ ಕಾರ್ಯಕ್ಕೆ ಈಗ ವ್ಯಾಪಕ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಈಗಾಗಲೇ 10 ಗ್ರಾಂ ಚಿನ್ನದ ಬೆಲೆ 1,30,30,000 ರೂಪಾಯಿ ಆಗಿದೆ. ಇಂತಹ ಸಂದರ್ಭದಲ್ಲಿ ಅರ್ಧ ಕೆಜಿ ಚಿನ್ನ ಸಿಕ್ಕಿದೆ ಅಂದರೆ ಎಂಥವರಾದರೂ ಹೋಗಿ ಕಣ್ಣು ಮುಚ್ಕೊಂಡು ಮನೇಲಿ ಇಟ್ಕೋತಿದ್ರು, ಅಥವಾ ಇನ್ನೆಲ್ಲೋ ಹೋಗಿ ಮಾರಾಟ ಮಾಡ್ತಿದ್ರು. ಆದರೆ ಪೊಲೀಸರಿಗೆ ಒಪ್ಪಿಸ್ಬೇಕು, ಇದು ನಮ್ಮ ಸ್ವತ್ತಲ್ಲ, ಅಧಿಕಾರಿಗಳಿಗೆ ಕೊಡಬೇಕು, ಸರ್ಕಾರ ಕೊಡಬೇಕು ಅನ್ನೋದು ಇವ್ರ ಮನಸ್ಸಿಗೆ ಬಂದಿದೆಯಲ್ಲ, ಇದಕ್ಕೆ ಈಗ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗ್ತಾ ಇರುವಂಥದ್ದು. ಒಂದು ಕಡೆ ಭೂಮಿಯ ಅಡಿಯಲ್ಲಿ ಸಿಕ್ಕಿರುವಂತಹ ಅಮ್ಮಡಿಕೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಗದಗ ಜಿಲ್ಲೆಯ ಐತಿಹಾಸಿಕ ಸ್ಥಳವಾದಂತಹ ಲಕ್ಕುಂಡಿಯಲ್ಲಿ ಈಗ ಬಂಗಾರದ ನಿಧಿ ದೊರೆತಿದೆ. ಆ ನಿಧಿ ಎಲ್ಲಿದೆ ಅನ್ನುವಂಥದ್ದನ್ನು ನಾವು ತೋರಿಸ್ತಾ ಇದ್ವಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು. ನಾವೀಗ ಗದಗನ ಒಂದು ಲಕ್ಕುಂಡಿಯಲ್ಲಿದ್ವಿ. ಇದು ಕಸ್ತೂರವ್ವ ರಿತ್ತಿ ಎಂಬುವರ ಒಂದು ಮನೆ. ಲಕ್ಕುಂಡಿ ಭಾಗದ 4ನೇ ವಾರ್ಡ್ನಲ್ಲಿ ಅವರೊಂದು ಮನೆಯನ್ನು ಅಡಿಪಾಯ ಹಾಕ್ತಾಯಿದ್ರು. ಆ ಅಡಿಪಾಯ ಹಾಕುವಂಥ ಸಂದರ್ಭದಲ್ಲಿ ಈಗ ಒಂದು ಅವರಿಗೆ ನಿಧಿ ಸಿಕ್ಕಿರುವಂಥದ್ದು. ಅದು ಒಂದು ತಾಮ್ರದ ಒಂದು ಬಿಂದಿಗೆ ಅಂತಲೇ ಹೇಳ್ಬೋದು. ಆ ತಾಮ್ರದ ಬಿಂದಿಗೆಯಲ್ಲಿ ಅನೇಕ ಬಂಗಾರದ ನಾಣ್ಯಗಳು, ಆಭರಣಗಳು ಸಹ ದೊರಕಿರುವಂಥದ್ದು. ಇದು ಐತಿಹಾಸಿಕ ಲಕ್ಕುಂಡಿ ಗ್ರಾಮ. ಇದು ಸುಮಾರು 11ನೇ ಶತಮಾನದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಆಳಿದಂತಹ
ಸ್ಥಳ ಕೂಡ ಹೌದು. ಇಂತಹ ಒಂದು ಐತಿಹಾಸಿಕ ಸ್ಥಳದಲ್ಲಿ ಈಗ ಅನೇಕ ನಾಣ್ಯಗಳು ಸಹ ದೊರೆಯುವಂಥದ್ದು ಈಗ ನಾವಿಲ್ಲಿ ಕಾಣಬಹುದಾಗಿದೆ. ಈ ಒಂದು ಐತಿಹಾಸಿಕ ಸ್ಥಳದಲ್ಲಿ ಸಾಕಷ್ಟು ಜನರು ಕೂಡ ಈಗ ಬಂದಿರುವಂಥದ್ದು. ಇದೊಂದು ನಿಧಿ ಸಿಕ್ಕಿರುವಂಥದ್ದನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಆ ನಿಧಿಯನ್ನು ನೋಡೋಕ್ಕೆ ಸಾಕಷ್ಟು ಜನರು ಕೂಡ ಈಗ ಹರಿದು ಬಂದಿರುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಈ ಒಂದು ನಿಧಿಯ ತಂಬಿಗೆಯಲ್ಲಿ ಏನೆಲ್ಲ ದೊರೆತಿದೆ ಅನ್ನುವಂಥದ್ದನ್ನು ನೋಡೋದಾದರೆ ಒಂದು ಹಿತ್ತಾಳೆ ತಂಬಿಗೆ ಸಿಕ್ಕಿದೆ. ಆ ಹಿತ್ತಾಳೆ ತಂಬಿಗೆಯಲ್ಲಿ 2 ಬಂಗಾರದ ಸರಗಳು, ಜೊತೆಗೆ ಸುಮಾರು 18 ತೂತು ಬಿಲ್ಲೆಗಳು, ಕಾಲ್ಗೆಜ್ಜೆ, ಕಡೆ ಇತ್ಯಾದಿ ಅನೇಕ ಒಡವೆಗಳು ಸಹ ಈ ಒಂದು ನಿಧಿಯಲ್ಲಿ ಸಿಕ್ಕಿರುವಂಥದ್ದು. ಈ ಒಂದು ಮನೆಯ ಅಡಿಪಾಯ ಹಾಕುವಂತಹ ಸಂದರ್ಭದಲ್ಲಿ ಈ ಒಂದು ನಿಧಿ ಸಿಕ್ಕಿದೆ. ಹಾಗಾಗಿ ಈಗ ಆ ಪ್ರತ್ಯಕ್ಷ ದರ್ಶಿಗಳು ಈಗ ನಮ್ಮೊಂದಿಗಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಅಮ್ಮ, ಈಗ ನಿಮ್ಮ ಮನೆ ಒಂದು ಅಡಿಪಾಯ ಹಾಕುವಂಥ ಸಂದರ್ಭದಲ್ಲಿ ಒಂದು ನಿಧಿ ಸಿಕ್ಕಿದೆ ಅನ್ನುವಂಥದ್ದು, ಅದು ಹೇಗೆ ಸಿಕ್ತಮ್ಮ, ಯಾರಿಗೆ ಸಿಕ್ತು, ಹೇಗೆ ಗೊತ್ತಾಯ್ತು ಅಂತ? ನನ್ನ ಮಗ ನಾನು ದುಡ ನಡಿ ನನ್ನ ಮನ ಅವ್ರ ಮಾವ ಅವ್ರ ಮದಾರಿ ನಾವು ದುಡಕ್ಕೆ ಹೋಗಿ ನಡಿ ಮನೆ ನಿಮ್ದೇ ನಮ್ಮ ನಮ್ಮನಾರಿ. ನಿಮ್ಗೆ ಹೆಂಗೆ ಗೊತ್ತಾಯ್ತು? ಏನು ಹೇಳಿದ್ರು ಅವರು? ಎಲ್ಲಿ ತೊಗೊಂಡೋದ್ರು? ಇವ್ರು ಬೆಂಬಾರ್ ತೋರಿಸಿದ ನನ್ನ ಮದಾರಿ. ಹಿಂಗಾಗಿ ಹೊತ್ತಿಗೆ ಹುಡುಗ ಸಿಕ್ಕೈತ್ರಿ. ಅಮ್ಮ, ಈಗ ನಿಮ್ಗೆ ಹೆಂಗೆ ಗೊತ್ತಾಯ್ತಮ್ಮ? ಏನು ಹೇಳಿದ್ರು ಇದ್ರ ಬಗ್ಗೆ? ಇವ್ರ ಕಡೆ ಕೊಟ್ಟಾರಿ, ಇವರ ಇದ್ರ ಅವಾಗ ಮಾತಾಡ್ತಾರ್ತಾಳ್ರಿ. ಏನಾಯ್ತಮ್ಮ, ಹೆಂಗಾಯ್ತು? ಸರ್ ಅವನು ಒಂದೂವರೆ ತಾಸು ಅವನ ಕಡೆ ಸಿಕ್ಕಿ ಸರ್. ಅದು ಒಂದು ಬಿಂದಿಗೆ ಟೈಪ್ ಇತ್ತು ಸರ್. ಅದರಲ್ಲಿ ಅವನು ತಗೊಂಡು ಎಲ್ಲರಿಗೂ ತೋರಿಸಿದ್ದಾನೆ. ತೋರಿಸಿದ ಮೇಲೆ ಅವರು ಯಾರು ಅವನಿಗೆ ಸ್ವಲ್ಪ ಇದು ಮಾಡಿದ್ದಾರೆ. ಹಾಗಾಗಿ ಇಲ್ಲ ಇದು ಬಂಗಾರ ಅಲ್ಲ ಅಂತಂದು ಹೇಳಿದ ಮೇಲೆ ಮತ್ತೆ ನಾನು ಬಂದೆ ಸರ್. ನಾ ಬಂದಮೇಲೆ ಇಲ್ರಿ ಮೆಂಬರ, ನನಗೆ ಒಂದು ಬಂಗಾರ ಸಿಕ್ಕೈತಿ, ಅದು ಬಂಗಾರ ಹೌದು ಅಲ್ಲ ಗೊತ್ತಿಲ್ಲ, ನೀವು ತಗೊಳ್ರಿ ಅಂತ ಕೊಟ್ಟ ಸರ್. ಕೊಟ್ಟ ಮೇಲೆ ನಾನು ಏನು ಮಾಡಿದೆ, ಇದು ಬಂಗಾರ ಹೌದಲ್ಲ, ಒಂದು 4 ಜನ ಕರೆದೆ. 4 ಜನ ಕರೆದು ಅದೆಲ್ಲ ಸೈಡ್ ತೆಗೆದು ಸೈಡ್ ಇಟ್ಟು ಆನಂತರ ಇದು ಬಂಗಾರ ಹೌದಾ ಅಂತಂದು ಸ್ವಲ್ಪ ದೊಡ್ಡವ್ರು ಕೇಳಿದೆ. ಇದು ಬಂಗಾರ ಹೌದು, ಇದು ಆದ್ರೆ ಸ್ವಲ್ಪ ಇಲ್ಲ, ಭಾಳ ಇದೆ ಅದು. ಆ ಬಂಗಾರ ಭಾಳ ಇದ್ದಿದ್ದು ಮಟ್ಟಿಗೆ ಅದು ಏನಾಯ್ತಂದ್ರೆ ನಾವು ಸ್ವಲ್ಪ ZP ಅವರಿಗೆ, ಸಿದ್ದು ಪಾಟೀಲ್ ಅವ್ರಿಗೆ ಫೋನ್ ಮಾಡಿದ್ದೀವಿ ಸರ್. ಸಿದ್ದು ಪಾಟೀಲ್ ಅವ್ರು ಫೋನ್ ಮಾಡಿದ್ಮೇಲೆ ಅವರು ನನಗೊಂದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ರು ಸರ್. ಅದು ವಿಡಿಯೋ ಮಾಡಿ ಹಾಕಿದ್ಮೇಲೆ ಅವ್ರು ಹೌದು ಬಂಗಾರ ಇದು ಇರ್ಬೋದು, ನಾವು ಸ್ವಲ್ಪ ಎಲ್ಲ ಇವ್ರು SP ಅವ್ರು ಕರ್ಕೊಂಡು ಬರ್ತೀನಿ ರೀ ಮೇಡಮ್ಮ, ನಿಮ್ಮ ಕಡೆ ಇರಲಿ ಅಂತಂದ್ರೆ ನಾ ಮತ್ತು ದೈವವ್ರಿಗೆ ಕರೆದು ಇದು ನಿಮ್ಮ ಕಡೆ ಇರಲಿ, ಚಾವಿ ಎಲ್ಲ ಹಾಕ್ರಿ, ಆನಂತರ ಅವ್ರು ಬಂದಮೇಲೆ ನೋಡ್ತಾರೆ ಅಂತಂದು ಹೇಳಿದೆ ಸರ್. ಅಷ್ಟೇ ನಮ್ಗೆ ಗೊತ್ತಿರೋದು. ಮೇಡಮ್, ಈಗ ಆ ನಿಧಿ ಸಿಕ್ಕಂಥ ಸಂದರ್ಭದಲ್ಲಿ ಅದರೊಳಗೆ ಏನೇನು ಆಭರಣಗಳಿದ್ವು ಅನ್ನೋದು ಏನಾದರೂ ಪತ್ತೆ ಹಚ್ಚಿದ್ರೆ ನೀವು? ಅದರಲ್ಲಿ ಸರ 1-2 ಉಂಗುರ ಒಂದಿತ್ತು ಸರ. ಆನಂತರ ಒಂದು ಕೈ ಕಡಗ ಇತ್ತು ಸರ. ಒಂದು ನಾಗರ ಟೈಪ್ ಇತ್ತು ಸರ. ನಮಗೂ ಗಾಬರಿಯಲ್ಲಿ ಇದ್ದೀವಿ ಸರ್, ಅದನ್ನು ಪೂರ್ಣ ನಾವು ನೋಡಲಿಲ್ಲ. ಆನಂತರ ಅವು ಒಂದಷ್ಟು ಉಂಗುರಗಳು ಇದ್ದವು ಸರ್. ಅದು ಏನಂತ ಗೊತ್ತಾಗಲಿಲ್ಲ. ಸರಗಳಿದ್ದವು ಸರ್, ಒಂದು 3 ಸರಗಳಿದ್ದವು, ಕಾಲ್ಗೆಜ್ಜೆ ಇದ್ದವು ಸರ್. ಈ ಬೆಳ್ಳಿ ಕಾಲುಂಗುರ ಬಂಗಾರದ್ದು ಕಡೆ ಇತ್ತು ಸರ್. ಅದನ್ನು ಬಿಟ್ಟರೆ ನಾವು ಹಾಂ ಸರ್ ಎಷ್ಟು ನಾಗವಲಿ ಇದ್ದು ಸರ. ಇದನ್ನು ಬಿಟ್ಟರೆ ಮತ್ತೆ ನಮಗೆ ಅಷ್ಟು ಗೊತ್ತಾಗ ಓಕೆ ಸರ್. ಬಿಲ್ಲಿ ಇದ್ದು ಸರ್, ಅಷ್ಟೇ ರೀ, ಅಷ್ಟೇ ಸರ್. ಸರ್, ಈಗ ನಿಮ್ಮೂರು ಇಲ್ಲಿ ನಿಧಿ ಸಿಕ್ಕಿದೆ ಸರ್, ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನಾವು ಇದಕ್ಕೆ ಭಾಳ ತುಂಬ ಖುಷಿಯಿಂದ ಇದ್ದೇವೆ. ಆದರೆ ಸ್ವಲ್ಪ ಏನಂದರೆ ಇಲ್ಲಿ ಲಕ್ಷ್ಮೀ ಗುಡಿ ಅಂತಿದೆ, ಗುಡಿ ಹಿಂದೆ ಇರೋದು ಯಾರ ಮನೆ? ರಿತ್ತಿಯರ್ ಅಂಥೇಳಿ ಮನೆ, ನಾವು ಇದೇ ಓಣಿಯರು. ಇಲ್ಲಿ ಅವಾಗ ನಿಧಿ ಸಿಗ್ತಾ ಇರುತ್ತೆ ಸರ್ ಇಲ್ಲಿ? ಹಾಂ, ಈ ಸಲ ಫಸ್ಟ್ ಅಂದರೆ ಅವಾಗೆಲ್ಲ ಆ ಗುಡಿ ಹತ್ರ ಬೋಕಿಗಳು ಸಿಕ್ಕಿದ್ದು ರೀ. ಈಗ ಇದು ಫಸ್ಟ್ ಪ್ರಿಫರೆನ್ಸ್ ಸಿಕ್ಕಿದ್ದು. ಆ ಹುಡುಗ ಏನೋ ಗಾಬರಿಯಿಂದ ತೋರಿಸಿ ಇದು ಮಾಡಿದರು ಅಷ್ಟೇ. ಮೊದಲೆಲ್ಲ ಬಂಗಾರ ಸಂಶೋಧನೆ ಮಾಡಿದಾಗೆಲ್ಲ ಸಿಕ್ಕಿದ್ದು? ಇಲ್ಲ ಹಂಗ ಗುಡಿ ಒಳಗೆ ದೀಪ ಅವೆಲ್ಲ ಇರ್ತಿದ್ವು ಬಿಡ್ರಿ. ಆದ್ರೆ ನೋಡಿ, ನಿಧಿಗಾಗಿ ಪ್ರಾಣಿ ಬಲಿ ಕೊಡ್ತಾರೆ, ನರ ಬಲಿ ಕೊಡ್ತಾರೆ, ಬಟ್ ಇವರೇನೂ ಮಾಡಿಲ್ಲ. ಹೊಸ ಮನೆಗೆ ಪಾಯ ತೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ತಾಮ್ರದ ಬಿಂದಿಗೆಯಲ್ಲಿ ಬಂಗಾರ ತುಂಬಿರುವಂತಹ ಒಂದು ಬಿಂದಿಗೆ ಸಿಕ್ಕಿದೆ. ಅದನ್ನು ನೋಡಿದಂತಹ ಸಂದರ್ಭದಲ್ಲಿ ಚಿನ್ನಾಭರಣ ಇದು ಅನ್ನೋದು ಗೊತ್ತಾಗಿದೆ, ಹಳೆ ಕಾಲದ್ದು ಅನ್ನೋದು ಗೊತ್ತಾಗಿದೆ. ತತ್ಕ್ಷಣಕ್ಕೆ ಸಂಬಂಧಪಟ್ಟವರಿಗೆ ಅದರ ಮಾಹಿತಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕುಟುಂಬದ ಕಾರ್ಯಕ್ಕೆ, ಅವರ ನಿಷ್ಠೆಗೆ ಈಗ ವ್ಯಾಪಕವಾಗಿ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ.